ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶ್ರಾವಣ ಶುಕ್ರವಾರದ ಅಭಿಷೇಕ. ಪವಿತ್ರ ದ್ರವ್ಯಗಳಲ್ಲಿ ಮಿಂದೆದ್ದ ಪರಮಪಾವನಿ. ಲಕ್ಷ ಕುಂಕುಮಾರ್ಚನೆ ಸೇವೆಯಲ್ಲಿ ಶ್ರೀ ಕಾಮಾಕ್ಷಿ ದೇವಿ ದರ್ಶನ. ತಿರುಪತಿ ಕಪಿಲ ತೀರ್ಥದಲ್ಲಿ ಶ್ರಾವಣ ಶುಕ್ರವಾರದ ವಿಶೇಷ ಕೈಂಕರ್ಯ. ತಿಪಟೂರಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನಿಗೆ ಸ್ವರ್ಣ ಕಿರೀಟಧಾರಣ ಮಹೋತ್ಸವ. ಕಣ್ಣಿಗಾನಂದ ನೀಡುವ ಅಲಂಕಾರದಿಂದ ಅಭಯ ನೀಡಿದ ಸ್ವಾಮಿ. ತಿರುಪತಿಯಲ್ಲಿ ಪ್ರಕೃತಿ ಆಧಾರಿತ ಕೃಷಿಕರಿಗೆ ತರಬೇತಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರೈತರಿಗೆ ಪ್ರೋತ್ಸಾಹ ನೀಡಿದ ಟಿಟಿಡಿ ಚೇರ್ಮನ್. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಸಂಪ್ರದಾಯದಂತೆ ಶ್ರಾವಣ ಶುಕ್ರವಾರದ ಮಧ್ಯಾಹ್ನ ಅಭಿಷೇಕವನ್ನು ನಯನ ಮನೋಹರವಾಗಿ ನೆರವೇರಿಸಲಾಯಿತು. ಇದರ ಅಂಗವಾಗಿ ಶ್ರೀ ಪದ್ಮಾವತಿ ದೇವಿಯನ್ನು ದೇವಾಲಯದ ಅಭಿಷೇಕ ತೋಟದಲ್ಲಿ ಏರ್ಪಡಿಸಲಾಗಿದ್ದ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದರು. ನಂತರ ಪವಿತ್ರ ದ್ರವ್ಯಗಳಾದ ಹಾಲು, ಮೊಸರು, ಜೇನುತುಪ್ಪ, ಎಳನೀರಿನಿಂದ ವೇದ ಮಂತ್ರೋಚ್ಚಾರಣೆಯೊಂದಿಗೆ ಪಾಂಚರಾತ್ರ ಆಗಮ ಸೌಭಾಗ್ಯ ಪ್ರದಾಯಿನಿಯನ್ನು ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ತಿರುಪತಿ ನಗರದಲ್ಲಿರುವ ಟಿಟಿಡಿ ಅನುಬಂಧ ಆಲಯ ಸುಪ್ರಸಿದ್ಧ ಶೈವ ಕ್ಷೇತ್ರ ಶ್ರೀ ಕಪಿಲ ತೀರ್ಥದಲ್ಲಿ ಆಧ್ಯಾತ್ಮಿಕ ಸೌಗಂಧವೂ ತುಂಬಿತ್ತು. ಶ್ರಾವಣ ಮಾಸ ಶುಕ್ರವಾರದ ಸಂದರ್ಭದಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಕಪಿಲ ತೀರ್ಥೇಶ್ವರ ಆಲಯದಲ್ಲಿ ಲಕ್ಷ ಕುಂಕುಮಾರ್ಚನೆ ಕಾರ್ಯಕ್ರಮವೂ ನೆರವೇರಿತು. ಮೊದಲಿಗೆ ಪ್ರತ್ಯೇಕ ಪೀಠದಲ್ಲಿ ಶ್ರೀ ಕಾಮಾಕ್ಷಿ ದೇವಿಯನ್ನು, ಶ್ರೀ ಮಹಾಸರಸ್ವತಿಯನ್ನು, ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಸರ್ವ ಸುಗಂಧ ಪುಷ್ಪಮಾಲೆಗಳು, ಸ್ವರ್ಣಾಭರಣಗಳು, ಗಾಜಿನ ಬಳೆಗಳಿಂದ ಆಕರ್ಷಕವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ಅರ್ಚಕರು ಮಹಾಗಣಪತಿ ಪೂಜೆ, ಪುಣ್ಯಾಹ ವಾಚನ, ಕಳಶಾರಾಧನೆ, ಸಾಮೂಹಿಕ ಸಂಕಲ್ಪ ಪೂಜೆಯನ್ನು ನಿರ್ವಹಿಸಿ ಶಾಸ್ತ್ರೋಕ್ತವಾಗಿ ಲಕ್ಷ ಕುಂಕುಮಾರ್ಚನೆಯನ್ನು ನೆರವೇರಿಸಿದರು. ಆನಂತರ ಮಹಾನಿವೇದನೆ ಮಂಗಳಾರತಿಯನ್ನು ಬೆಳಗಿದರು. ತುಮಕೂರು ಜಿಲ್ಲೆಯ ತಿಪಟೂರು ಕಾರನೇಷನ್ ರಸ್ತೆಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಆವರಣದಲ್ಲಿ 29 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಸುಮಾರು 900 ಗ್ರಾಂಗಳ ಶುದ್ಧ ಚಿನ್ನದಿಂದ ಮಾಡಿದ ಸುವರ್ಣ ಕಿರೀಟ ಮತ್ತು ಸ್ವರ್ಣ ಖಚಿತ ಊರ್ಧ್ವ ಪುಂಡ್ರಾಧಾರಣೆ ಕಾರ್ಯಕ್ರಮವು ಮೇಲುಕೋಟೆ ಶ್ರೀ ಚಲುವನಾರಾಯಣ ಸ್ವಾಮಿ ದೇವಾಲಯದ ವಂಶ ಪಾರಂಪರ್ಯ ಸ್ಥಾನಾಚಾರ್ಯರು ಆಗಮ ಪ್ರವೀಣ ಡಾಕ್ಟರ್ ಶೆಲ್ವ ಪಿಳ್ಳೈ ಅಯ್ಯಂಗಾರ್ ಅವರ ಅಮೃತ ಹಸ್ತದಿಂದ ನೆರವೇರಿತು. ಶ್ರೀ ರಾಮಾನುಜಾಚಾರ್ಯರ ಸುತತ್ವದ ಅನುಸಾರ ಪಾಂಚರಾತ್ರ ಆಗಮದ ನಿಯಮಗಳ ಪ್ರಕಾರ ದೇವಸ್ಥಾನದಲ್ಲಿ ಪೂಜಾ ಪದ್ಧತಿಗಳು ನಡೆಯುತ್ತಾ ಬಂದಿವೆ. ಸ್ವರ್ಣ ಕಿರೀಟ ಧಾರಣ ಮಹೋತ್ಸವದ ನಿಮಿತ್ತ ಆಲಯ ಆವರಣದಲ್ಲಿ ಕಲಶ ಸ್ಥಾಪನೆ,
ಕಳಶಾರಾಧನೆಯನ್ನು ನಿರ್ವಹಿಸಿ ಕಿರೀಟ ಪ್ರತಿಷ್ಠಾಂಗ ಹೋಮವನ್ನು ಮಾಡಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಆ ನಂತರ ಆಚಾರ್ಯರ ಮಾರ್ಗದರ್ಶನದಲ್ಲಿ ದೇವಾಲಯದ ಧರ್ಮದರ್ಶಿಗಳು, ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರಾದ ಟಿಎನ್ ವೆಂಕಟಾಚಲಪತಿ, ಉಪಾಧ್ಯಕ್ಷರಾದ ಎಸ್ಬಿ ಪ್ರಕಾಶ್, ಕಾರ್ಯದರ್ಶಿಗಳಾದ ಸಿಂಗ್ರಿ ಎನ್ ನರೇಂದ್ರ ಕುಮಾರ್, ಸದಸ್ಯರಾದ ಸುಂದರೇಶ್ ಸಾಸಲಹಳ್ಳಿ, ಸಾರಂಗಪಾಣಿ, ಶ್ರೀನಿಧಿಯವರು ಕುಟುಂಬ ಸಮೇತರಾಗಿ ಪಾಲ್ಗೊಂಡು ನವನಾಗ ಕಾಳಿಂಗ ಮರ್ದನ ಆಶ್ರಮದ ಶ್ರೀ ರಘುನಂದನ ಗುರೂಜಿಯವರ ನೇತೃತ್ವದಲ್ಲಿ ಪ್ರತಿಷ್ಠಾಪಿತ ಕಲಶಗಳನ್ನು ಶಿರದ ಮೇಲೆ ಹೊತ್ತು ಮಂಗಳ ಧ್ವನಿಯ ನಡುವೆ ಆಲಯ ಪ್ರದಕ್ಷಿಣೆಯಾಗಿ ತಂದರು. ನಂತರ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ಮಹಾಕುಂಭಾಭಿಷೇಕವನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಆ ನಂತರ ಸ್ವಾಮಿಯನ್ನು ವರ್ಣಮಯ ಸುಗಂಧಭರಿತ ಪುಷ್ಪಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಗುರುಪುಷ್ಯ ಯೋಗದ ಶುಭ ಅವಸರದಲ್ಲಿ ವೇದ ಮಂತ್ರಗಳು, ಮಂಗಳವಾದ್ಯಗಳು ಹಾಗೂ ಭಕ್ತರ ಗೋವಿಂದ ನಾಮಸ್ಮರಣೆಯೊಂದಿಗೆ ಸ್ವರ್ಣ ಕಿರೀಟ ಹಾಗೂ ಸ್ವರ್ಣ ಖಚಿತ ಊರ್ಧ್ವ ಪುಂಡ್ರಾಧಾರಣೆಯು ನೆರವೇರಿತು. ತರುವಾಯ ಆಗಮ ಪ್ರವೀಣ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ರವರಿಂದ ಸ್ವಾಮಿಗೆ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯು ಜರುಗಿತು. ಈ ಅಪರೂಪದ ಕ್ಷಣದಲ್ಲಿ ಪಾಲ್ಗೊಂಡು ಸ್ವಾಮಿಯ ದಿವ್ಯ ದರ್ಶನವನ್ನು ಪಡೆದು ಭಕ್ತಾದಿಗಳು ಪುನೀತರಾದರು. ಆನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ರವರಿಂದ ಶ್ರೀ ರಾಮಾನುಜಾಚಾರ್ಯರ ತತ್ವೋಪದೇಶವು ನೆರವೇರಿತು. ನಂತರ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಶ್ರೀಮತೆ ರಾಮಾನುಜಾಯ ನಮಃ. ಇಲ್ಲಿ ಸೇರಿರುವ ಎಲ್ಲ ಭಕ್ತರಿಗೆ ತಿಳಿದಿರುವಂತೆ ಇವತ್ತು ಒಂದು ವಿಶೇಷವಾದ ದಿನ, ಗುರುವಾರ ಮತ್ತು ಪುಷ್ಯ ನಕ್ಷತ್ರ ತ್ರಯೋದಶಿ. ಗುರುಪುಷ್ಯ ಯೋಗ ಅಂತ ಹೇಳ್ತಾರೆ. ಒಂದು ಯೋಗ ಅಂದರೆ ಗುರುವಾರ ಪುಷ್ಯ ನಕ್ಷತ್ರ ಎರಡು ಸೇರೋದು ಒಂದು ವಿಶೇಷವಾದಂತಹ ಒಂದು ಯೋಗ. ಅಂತಹ ಒಂದು ಯೋಗದ ದಿನದಲ್ಲಿ ಜಗದ್ಗುರುವಾದಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಇವತ್ತು ಸುವರ್ಣ ಕಿರೀಟವನ್ನು ಮತ್ತು ಸುವರ್ಣ ಊರ್ಧ್ವಪುಂಡ್ರವನ್ನು ಧರಿಸಿದ್ದಾರೆ. ಇದೆಲ್ಲವೂ ಸಾಧ್ಯವಾಗಿದ್ದು ತಿಪಟೂರು ಈ ದೇವಾಲಯದ ಭಕ್ತಾದಿಗಳಿಂದ, ನಿಮ್ಮಿಂದ, ಈ ಟ್ರಸ್ಟಿಗಳಿಂದ, ಧರ್ಮದರ್ಶಿಗಳಿಂದ ನಮ್ಮೆಲ್ಲರಿಗೂ ಆ ಪರಮಾತ್ಮನಾದಂತಹ ಶ್ರೀತಾಧ್ಯಕ್ಷಿತ ವಕ್ಷಸ್ಥನಾದಂತಹ ಶ್ರೀಭೂನೀಡಾ ಸಮೇತನಾದಂತಹ ಪರಮಾತ್ಮ ಶ್ರೀನಿವಾಸ ಮಂಗಳಗಳನ್ನು ಉಂಟು ಮಾಡಲಿ ಅಂತ ಹಾರೈಸ್ತೇನೆ. ತಿರುಪತಿಯಲ್ಲಿರುವ ಶ್ವೇತ ಭವನದಲ್ಲಿ ಗುರುವಾರ ಜಿಲ್ಲಾ ನೋಡಲ್ ಗೋಶಾಲೆ ನಿರ್ವಾಹಕರು ಗೋ ಆಧಾರಿತ ಪ್ರಕೃತಿ ವ್ಯವಸಾಯಗಾರರ ಶಿಕ್ಷಣ ಕಾರ್ಯಕ್ರಮವನ್ನು ಟಿಟಿಡಿ 2 ದಿನಗಳ ಕಾಲ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಟಿಟಿಡಿ ಚೇರ್ಮನ್ ವೈವಿ ಸುಬ್ಬಾರೆಡ್ಡಿ, ಇಒ ಧರ್ಮಾರೆಡ್ಡಿ, ಜೆಇಒ ಸದಾಭಾರ್ಗವಿ ಮತ್ತಿತರ ಉನ್ನತ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಗೋಶಾಲೆ ನಿರ್ವಾಹಕರಿಗೆ ಮೆಡಿಸಿನ್ ಹಾಗೂ ಆಯುರ್ವೇದ ಕಿಟ್ಗಳನ್ನು ನೀಡಲಾಯಿತು. ಆನಂತರ ಅತಿಥಿಗಳನ್ನು ಟಿಟಿಡಿ ಚೇರ್ಮನ್ ಸತ್ಕರಿಸಿದರು. ಶ್ವೇತಭವನ ಆವರಣದಲ್ಲಿ ಪ್ರಕೃತಿ ಆಧಾರಿತ ವ್ಯವಸಾಯದಿಂದ ಬೆಳೆಯಲಾದ ಧಾನ್ಯಗಳು, ತರಕಾರಿಗಳು, ಸೊಪ್ಪು, ಹಣ್ಣುಗಳ ಪ್ರದರ್ಶನವನ್ನು ವೀಕ್ಷಿಸಿ ಟಿಟಿಡಿ ಚೇರ್ಮನ್ ಸಂತೃಪ್ತಿ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೃಷಿಕರಿಗೆ ಗೋವುಗಳನ್ನು ಕಳುಹಿಸಿಕೊಟ್ಟರು. ತಿರುಮಲ ತಿರುಪತಿ ದೇವಸ್ಥಾನ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಆಶ್ರಯದಲ್ಲಿ ಶ್ರೀವಾರಿ ತ್ರಯಮಾಸಿಕ ಮೆಟ್ಲೋತ್ಸವ ಕಾರ್ಯಕ್ರಮವು ತಿರುಪತಿಯಲ್ಲಿ ಘನವಾಗಿ ಜರುಗುತ್ತಿದೆ. 3 ದಿನಗಳು ಜರುಗುವ ವಿಶೇಷ ಕಾರ್ಯಕ್ರಮದ ಭಾಗವಾಗಿ 2ನೇ ದಿನವಾದ ಶುಕ್ರವಾರ ಬೆಳಗ್ಗೆ ಶ್ರೀ ಗೋವಿಂದರಾಜಸ್ವಾಮಿ ಛತ್ರದ ಪ್ರಾಂಗಣದಲ್ಲಿ ವಿಶೇಷ ಸಮಾವೇಶವೂ ಜರುಗಿತು.
ಈ ಸಮಾವೇಶದಲ್ಲಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ವಿಶೇಷ ಅಧಿಕಾರಿ ಆನಂದ ತೀರ್ಥಾಚಾರ್ಯರು, ಪ್ರಮುಖ ಪಂಡಿತರು, ಭಜನಾ ಮಂಡಳಿ ಕಲಾಕಾರರನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀನಿವಾಸನ ವೈಭವ, ಭಕ್ತಿ ತತ್ವಂ, ಕರ್ನಾಟಕ ಹರಿದಾಸ ಸಂಕೀರ್ತನೆ ಪ್ರಾಧಾನ್ಯತೆಯನ್ನು ವಿವರಿಸಿದರು. ಆನಂತರ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕರ್ನಾಟಕ ರಾಜ್ಯದಿಂದ ಬಂದಿದ್ದಂತಹ ನೂರಾರು ಮಂದಿ ದಾಸ ಸಾಹಿತ್ಯ ಕಲಾಕಾರರು ಗೋವಿಂದನಾಮ, ಭಜನೆ, ಭಕ್ತಿ, ಸಂಕೀರ್ತನೆಗಳು, ಹರಿಕಥೆಗಳಿಂದ ಶ್ರೀನಿವಾಸ ಸ್ವಾಮಿಗೆ ಸೇವೆ ಸಲ್ಲಿಸಿದರು. ಶ್ರೀವಾಣಿ ಟ್ರಸ್ಟ್ ಮೂಲಕ ಸನಾತನ ಹಿಂದೂ ಧರ್ಮವನ್ನು ವ್ಯಾಪಿಸಲು ಆಂಧ್ರ ರಾಜ್ಯಾದ್ಯಂತ 1342 ದೇವಸ್ಥಾನಗಳನ್ನು ನಿರ್ಮಿಸಲು ರಾಜ್ಯ ದೇವಾಲಯ ಇಲಾಖೆಯ ಮೂಲಕ ಸಮರಸತಾ ಫೌಂಡೇಶನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿರುವುದಾಗಿ ಟಿಟಿಡಿ ಇಒ ಎವಿ ಧರ್ಮಾರೆಡ್ಡಿ ಅವರು ತಿಳಿಸಿದರು. ತಿರುಪತಿ ಶ್ರೀ ಪದ್ಮಾವತಿ ಅತಿಥಿ ಗೃಹದಲ್ಲಿರುವ ಸಮಾವೇಶ ಮಂದಿರದಲ್ಲಿ ಗುರುವಾರ ಸಮರಸತಾ ಸೇವಾ ಫೌಂಡೇಶನ್ ಚೇರ್ಮನ್ನೊಂದಿಗೆ ಇಒ ಧರ್ಮಾರೆಡ್ಡಿ ಅವರು ರಾಜ್ಯಾದ್ಯಂತ 1342 ದೇವಾಲಯ ನಿರ್ಮಾಣಕ್ಕೆ ಎಂಒಯು ಮಾಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಜೆಇಒ ವೀರಬ್ರಹ್ಮಂರವರು ಪಾಲ್ಗೊಂಡಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. 1 ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. 1,50,00,000 ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 087722635889ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಬಿಕೆ ನಗರದ ಕರುಮಾರಿಯಮ್ಮ ದೇವಸ್ಥಾನದಲ್ಲಿ ಶ್ರಾವಣ ಶುಕ್ರವಾರದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಅಮ್ಮನವರನ್ನು ಪಟ್ಟು ಸೀರೆ, ವರ್ಣಮಯ ಪುಷ್ಪಮಾಲೆಗಳು, ಆಕರ್ಷಕ ಆಭರಣಗಳಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಲಾಯಿತು.
ಆನಂತರ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ನಿರ್ವಹಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಮ್ಮನವರನ್ನು ದರ್ಶಿಸಿ ಅನುಗ್ರಹಿತರಾದರು. ಅಮ್ಮನವರ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಪೂಜಿಸಲಾಯಿತು. ಸುಮಂಗಲಿಯರು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ದೇವಿಗೆ ದೀಪ ನೀರಾಜನವನ್ನು ಬೆಳಗಿದರು. ಕರ್ನಾಟಕದ ಕೋಲಾರ ಜಿಲ್ಲೆ ಮತ್ತು ಆಂಧ್ರಪ್ರದೇಶದ ಗಡಿ ಭಾಗದ ಮದ್ದಿರಾಳ್ಳು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಸೀತಾ, ರಾಮ, ಲಕ್ಷ್ಮಣ ಸಮೇತ ಶ್ರೀ ಆಂಜನೇಯ ಸ್ವಾಮಿಯ ಶಿಲಾ ವಿಗ್ರಹಗಳ ಪ್ರತಿಷ್ಠಾ ಕಾರ್ಯಕ್ರಮವು ವೈಭವದಿಂದ ನಡೆಯಿತು. ಈ ನಿಮಿತ್ತ ಗಂಗಾ ಪೂಜೆ, ವಿಶ್ವಕ್ಸೇನ ಆರಾಧನೆ, ಕಳಶ ಪ್ರತಿಷ್ಠೆ, ಪುಣ್ಯಾಹವಚನ, ಕಳಶಾರಾಧನೆ, ಅಗ್ನಿ ಪ್ರತಿಷ್ಠೆ, ವಾಸ್ತುಹೋಮ, ವಿಶ್ವಕ್ಸೇನ ಹೋಮ, ದ್ವಾರಪೂಜೆ, ಹರಿಹರ ಹೋಮವನ್ನು ಮಾಡಿ ಮಂಗಳ ದ್ರವ್ಯಗಳನ್ನು ತಾಳಮೇಳಗಳೊಂದಿಗೆ ತಂದು ಹೋಮಕ್ಕೆ ಮಹಾಪೂರ್ಣಾಹುತಿ ಮುಂತಾದ ವೈದಿಕ ಕ್ರತುಗಳನ್ನು ನೆರವೇರಿಸಿದರು. ಆನಂತರ ನೂತನವಾಗಿ ಪ್ರತಿಷ್ಠಾಪಿಸಲಾದ ಮೂರ್ತಿಗಳಿಗೆ ಪಂಚಾಮೃತಗಳು, ಪರಿಮಳ ದ್ರವ್ಯಗಳಿಂದ ಮಹಾಭಿಷೇಕವನ್ನು ಮಾಡಲಾಯಿತು. ತರುವಾಯ ಪ್ರತಿಷ್ಠಾಪಿತ ಕಳಶಗಳನ್ನು ಶಿರದ ಮೇಲೆ ಹೊತ್ತು ಮಂಗಳ ಧ್ವನಿಯ ನಡುವೆ ಗ್ರಾಮ ಪ್ರದಕ್ಷಿಣೆಯಾಗಿ ತಂದು ಆಲಯ ಗೋಪುರ ಕಳಶಕ್ಕೆ ಮಹಾ ಕುಂಭಾಭಿಷೇಕವನ್ನು ಮಾಡಿದರು. ತದನಂತರ ಗರ್ಭಗುಡಿಯಲ್ಲಿರುವ ಸೀತಾ, ರಾಮ, ಲಕ್ಷ್ಮಣ ಸಮೇತ ಶ್ರೀ ಆಂಜನೇಯ ಸ್ವಾಮಿಗೆ ವರ್ಣಮಯ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಮತ್ತಿಕೆರೆ ಚೌಡೇಶ್ವರಿ ನಗರದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಶ್ರಾವಣ ಶುಕ್ರವಾರದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಅಮ್ಮನವರನ್ನು ಪಟ್ಟು ಸೀರೆ, ವರ್ಣಮಯ ಪುಷ್ಪಮಾಲೆಗಳು, ಆಕರ್ಷಕ ಆಭರಣಗಳಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಲಾಯಿತು. ಆನಂತರ ಅಮ್ಮನವರಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು.
ಭಕ್ತಾದಿಗಳು ಅಮ್ಮನವರನ್ನು ದರ್ಶಿಸಿ ಅನುಗ್ರಹಿತರಾದರು. ಸುಮಂಗಲಿಯರು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ದೇವಿಗೆ ದೀಪ ನೀರಾಜನವನ್ನು ಬೆಳಗಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಭವಾನಿ ಅಮ್ಮನವರ ದೇವಾಲಯದಲ್ಲಿ ಶುಕ್ರವಾರದಂದು ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ವಿವಿಧ ಬಗೆಯ ಹೂವುಗಳಿಂದ ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಧನ್ಯರಾದರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ವತಿಯಿಂದ ಆತ್ಮಬೋಧಾಮೃತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕೈವಾರ ಶ್ರೀ ಯೋಗಿ ನಾರಾಯಣ ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ.ಆರ್. ಜಯರಾಮ್ ರವರು ಆಧ್ಯಾತ್ಮಿಕ ಪ್ರವಚನವನ್ನು ನೀಡಿದರು. ಕರ್ಮವನ್ನ ನಾಶ ಮಾಡಬೇಕಾಗಿದೆ, ಏನು ಮಾಡಬೇಕು ನಾವು ಅದನ್ನ ನಾವು ಆ ಯಾರು ಗುರುಗಳು ಹೇಳುವಂಥ ರೀತಿಯಲ್ಲಿ ನಾವು ಹೋದಾಗ ಮಾತ್ರ ಅವ್ರ ಅನುಭವವನ್ನು ನಾವು ನೋಡಿದಾಗ ಮಾತ್ರ ನಮಗೆ ಅರಿವಾಗ್ತದೆ. ಅವ್ರು ಹೇಳ್ತಾರೆ, ಹರಿಧ್ಯಾನವನ್ನು ಮಾಡುತ್ತಾ ಸುಜ್ಞಾನವಂತನಾಗಿ ಈ ನಾಮ ನಾರೇನ ಹೆಸರಿನ ನಾನು ಈ ಒಂದು ಕಾಮ ಕ್ರೋಧ ಲೋಭ ಎಲ್ಲವನ್ನು ಕಡಿದು ಹಾಕಿ ಈ ಒಂದು ಎಡಬಿಡದೆ ಹರಿಧ್ಯಾನವನ್ನು ಮಾಡುತ್ತಾ ಆನಂದ ಚಿತ್ತನಾದೆನು ಅಂತ ಹೇಳ್ತಾರೆ. ಅಂದರೆ ಮೊದಲು ಹರಿಧ್ಯಾನದಿಂದ ಮತ್ತು ಸುಜ್ಞಾನವಂತನಾಗಬೇಕಾದ್ರೆ ಗುರು ಪಾದದಲ್ಲಿ ಯಾವಾಗ ನಾವು ಆ ಒಂದು ಪಾದದಲ್ಲಿ ನಾವು ಸೇರ್ತವೋ ಆವಾಗ ಕರ್ಮಗಳು ನಾಶವಾಗುತ್ತದೆ. ಮೈಸೂರಿನ ಉತ್ತರಾದಿ ಮಠದಲ್ಲಿ ಶ್ರೀ ಧನ್ವಂತರಿ ಜಯಂತಿಯು ವಿಶೇಷವಾಗಿ ಜರುಗಿತು. ಈ ನಿಮಿತ್ತ ಶ್ರೀ ಧನ್ವಂತರಿ ಸ್ವಾಮಿಯನ್ನು ಶೇಷವಾಹನದಲ್ಲಿ ಆಸೀನಗೊಳಿಸಿ ತಾಳಮೇಳಗಳು ಮಂಗಳವಾದ್ಯಗಳೊಂದಿಗೆ ಉತ್ಸವವನ್ನು ನಿರ್ವಹಿಸಲಾಯಿತು. ಆನಂತರ ಉಪನ್ಯಾಸ ಕಾರ್ಯಕ್ರಮವು ಜರುಗಿತು. ಬಲರಾಮ ದೇವರಾಗಿದ್ದ ಕೃಷ್ಣನಿಗಿಂತಲೂ ಮುಂಚೆ ಅವತಾರ ಮಾಡ್ತಾ ಇದ್ದರು. ಯಾತಕ್ಕೆ ಅಂದ್ರೆ ಅನೇಕ ಕಾರಣಗಳನ್ನು ಕೊಡ್ತಾರಲ್ಲಿ. ಮೊದಲನೇದಾಗಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವ ಕಾರಣ ಮುಖ್ಯವಾಗಿ ಲಕ್ಷ್ಮಣಾವತಾರದಲ್ಲಿ ಯೋಗ್ಯತೆಗೂ ಮೀರಿ ಅಪಾರ ಪುಣ್ಯ ಸಂಪಾದನೆ ಆಗಿದೆ. 14 ವರ್ಷಗಳ ಕಾಲ ಕಣ್ಣಿನ ರೆಪ್ಪೆಯನ್ನು ಬಡಿಯದೇನೆ ಸೀತಾರಾಮರ ಸೇವೆಯನ್ನ ಅಹರ್ನಿಶವಾಗಿ ಮಾಡಿದವರು ಲಕ್ಷ್ಮಣ ದೇವರು ಮಹಾನುಭಾವರು. ಬೆಂಗಳೂರಿನ ರಾಜಾಜಿನಗರದ 10ನೇ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಹರಿನಾಮ ಸಂಕೀರ್ತನೆಯು ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನ, ಹಿಂದೂ ಧರ್ಮ ಪ್ರಚಾರ ಪರಿಷತ್ ಮತ್ತು ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸಂಯುಕ್ತಾಶ್ರಯದಲ್ಲಿ ಭಜನೆ, ಪ್ರವಚನ ಹಾಗೂ ಹರಿನಾಮ ಸಂಕೀರ್ತನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ರಾಜಾಜಿನಗರದ ವಾಸವಿ ಗಾನಲಹರಿ ತಂಡದವರಿಂದ ಭಜನಾ ಕಾರ್ಯಕ್ರಮವು ಜರುಗಿತು. ನಂತರ ಶ್ರೀ ರಾಮ ವಿಠಲಾಚಾರ್ಯರವರಿಂದ ಭಾಗವತ ಅಷ್ಟಮ ಸ್ಕಂದ ಉಪನ್ಯಾಸ ಕಾರ್ಯಕ್ರಮವು ನೆರವೇರಿತು. ತಮಿಳುನಾಡು ಕಾವೇರಿ ನದಿ ಪರಿವಾಹಕ ಪ್ರಾಂತ್ಯವಾದ ಶಿವಗಂಗೈ ಬಳಿಯ ಪಿಳ್ಳೈಯಾರ್ ಪಟ್ಟಿಯಲ್ಲಿ ನೆಲೆಸಿರುವ ಸುಪ್ರಸಿದ್ಧ ಅತಿ ಪುರಾತನ ದೇವಾಲಯವಾದ ಸ್ವಯಂಭೂ ಕಾರ್ಪಕ ವಿನಾಯಕ ದೇವಸ್ಥಾನದಲ್ಲಿ ಚತುರ್ಥಿ ಹಬ್ಬದ ನಿಮಿತ್ತ ಕಾರ್ಪಕ ವಿನಾಯಕ ಮೂರ್ತಿಗೆ ವಿಶೇಷ ಪೂಜೆಯು ಜರುಗಿತು.
ಚಂಡಿಕೇಶ್ವರ ಸ್ವಾಮಿ ಹಾಗೂ ಶ್ರೀ ಗಣಪತಿ ಸ್ವಾಮಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಆನಂತರ ಶ್ರೀ ಗಣಪತಿಯನ್ನು ಬೆಳ್ಳಿಯ ವಾಹನದಲ್ಲಿ, ಚಂಡಿಕೇಶ್ವರ ಸ್ವಾಮಿಯನ್ನು ವೃಷಭ ವಾಹನದಲ್ಲಿ ಆಸೀನಗೊಳಿಸಿ ಉತ್ಸವವನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕೃಷ್ಣ ಮಠದ ರಾಜಾಂಗಣದಲ್ಲಿ ತೇಜಸ್ವಿನಿ ದಿಗಂಬರ ವರ್ಣೇಕರ್ ವಾರಣಾಸಿ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವು ಜರುಗಿತು. ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ. ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯೊಳು ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ. ಸತ್ಯವ ತೋರುವ ಸಾಧು ಸಜ್ಜನರ, ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ವಿದ್ವಾನ್ ಜ್ಞಾನಮೂರ್ತಿಯವರಿಂದ ಹರಿಕಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now